ಜೈ ಹಿಂದ್ ವಂದೇ ಮಾತರಂ. ಇವತ್ತಿನ ದಿವಸ ತುಂಬ ವಿಶೇಷವಾದ ದಿನ. ಯಾಕೆಂತಂದರೆ ವಿವಿಧ ಜನಪದ ಕಲೆಗಳ ಪ್ರದರ್ಶನ ಹಾಗೂ ಕಲಾ ಸ್ಪರ್ಧೆಗಳ ವಿಶ್ವ ದಾಖಲೆಗೆ ಸೇರ್ಪಡೆಯಾಗುವಂತಹ ದಿನ. ನಾಡೋಜ ಡಾಕ್ಟರ್ ಜಿ ನಾರಾಯಣ ಪ್ರತಿಷ್ಠಾನದ ವತಿಯಿಂದ, ಭಾರತೀಯ ಕನ್ನಡ ಪ್ರತಿಷ್ಠಾನ ಮತ್ತು ಸುವರ್ಣ ಜ್ಯೋತಿ ಟ್ರಸ್ಟ್ನ ವತಿಯಿಂದ ಇವತ್ತಿನ ದಿವಸ ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಗೆ ಸೇರ್ಪಡೆ ಆಗ್ತಾ ಇದ್ದಾರೆ. ನಮಗೆ ಬಹಳ ಖುಷಿ ಆಗ್ತಾ ಇದೆ. ನಮ್ಮ ಜೊತೆಯಲ್ಲಿ ಎಲ್ಲ ಕಲಾವಿದರು, ಎಲ್ಲ ಕರ್ನಾಟಕದ ಪ್ರತಿಯೊಂದು ಜನಪದ ಕಲಾವಿದರು ಬಂದಿದ್ದಾರೆ. ಬನ್ನಿ ಹೋಗೋಣ, ಅವರು ವಿಶ್ವ ದಾಖಲೆಗೆ ಯಾವ ರೀತಿ ಸೇರ್ಪಡೆ ಆಗ್ತಾರೆ ಅನ್ನೋದನ್ನು ನೋಡೋಣ. ಬನ್ನಿ ಸ್ನೇಹಿತರೆ. ಈ ವಿಶ್ವ ದಾಖಲೆಯ ಸಂಸ್ಥೆ ಮಾಡಬೇಕಾದ್ರೆ ಯಾರು ಸಂಸ್ಥಾಪಕರಾಗಿದ್ದಾರೋ ಅವರಿಗೆ ದಾಖಲೆಯ ಒಂದು ಹಿಸ್ಟರಿ ಇರಬೇಕು, ಇತಿಹಾಸ ಇರಬೇಕು. ಏನಪ್ಪ ಅಂತಂದರೆ ಇದುವರೆಗೂ ನಾನು 11 ಬಾರಿ ಗಿನ್ನಿಸ್ ದಾಖಲೆ ಪಡೆದಿರ್ತೀನಿ, 120 ಬಾರಿ ಕರ್ನಾಟಕದಲ್ಲಿ ದಾಖಲೆ ಮಾಡಿರ್ತೀನಿ. ನಮ್ಮದೇ ಆದಂಥ ಯೂನಿವರ್ಸಿಟಿ ಇರುತ್ತೆ, ಪ್ರೈವೇಟ್ ಯೂನಿವರ್ಸಿಟಿ ಇರುತ್ತೆ. ಅದರಲ್ಲಿ ಹಲವಾರು ಜನಕ್ಕೆ ಸಾಧನೆ ಮಾಡಿದವರಿಗೆ ನಾವು ಗೌರವ ಡಾಕ್ಟರೇಟ್ ಪದವಿನ ಕೊಟ್ಟಿರ್ತೀವಿ ಹಾಗೂ ವಿಶ್ವ ದಾಖಲೆಯನ್ನು ಕೊಟ್ಟಿರೋದು. ಮುಖ್ಯವಾಗಿ ಗಣರಾಜ್ಯ ಶ್ರೀನಾಥ್ ಸರ್ ಅವರು, ಹಂಸಲೇಖಾ ಸರ್ ಅವರು, ಶಶಿಕುಮಾರ್ ಅವರು, ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಡಾಕ್ಟರ್ ವಿಷ್ಣುವರ್ಧನ್ ಅವರು, ಗುರುರಾಜ್ ಹೊಸಕೋಟೆ ಅವರು, ಹೀಗೆ ಸರಿಸುಮಾರು 5,000 ಜನಕ್ಕೆ ನಾವು 2022ರಿಂದ ವಿಶ್ವ ದಾಖಲೆಯನ್ನು ಕೊಡ್ತಾ ಬಂದಿದ್ದೀವಿ. ನಾನು ಮುಖ್ಯವಾಗಿ ಗಮನಿಸಿದ್ದು ಏನಂತಂದರೆ, ನಮ್ಮ ಬೆಂಗಳೂರಿಗೆ ಕಾವೇರಿ ನೀರನ್ನು ತಗೊಂಡ್ಬರ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನಾನು ಅವ್ರ ಹತ್ರ ಖುದ್ದಾಗಿ ಸುಮಾರು ಗೋಪಾಲಕೃಷ್ಣ ಸರ್ ಹತ್ರ ಮತ್ತು ನಮ್ಮ ಅಕ್ಕ ಪುಷ್ಪವತಿ ಅವ್ರ ಹತ್ರ ನಾನು ಸುಮಾರು ಅವ್ರ ಹತ್ರ ಡಿಸ್ಕಷನ್ ಮಾಡಿದೆ. ಯಾವ ರೀತಿ ಇದು ಹೆಂಗೆ ಮಾಡ್ತಾ ಇದ್ದಾರೆ ಅಂತ ನಾನು ಆಫೀಸ್ಗೆಲ್ಲ ಹೋಗಿ ನಾನು ಕೇಳಿದಾಗ ನಿಜವಾಗ್ಲೂ ತಾಳ್ಮೆಯಿಂದ ಅವರು ಉತ್ತರ ಕೊಟ್ಟರು. ಅವರ ತಂದೆಯವರ ಒಂದು ದೊಡ್ಡ ಬುಕ್ಕಿನೇ ಕೊಟ್ಟರು ನನಗೆ. ನಿಜವಾಗ್ಲೂ ಸರ್, ನಮಗಂತೂ ಅವ್ರ ಬಗ್ಗೆ ಮಾತಾಡೋ ಯೋಗ್ಯತೆಯೇ ಇಲ್ಲ. ನಿಜವಾಗ್ಲೂ ಅವರು ನಮ್ಮ ಭಾರತದ ಹೆಮ್ಮೆ, ನಮ್ಮ ಕರ್ನಾಟಕದ ಹೆಮ್ಮೆ, ನಮ್ಮ ವಿಶ್ವದ ಹೆಮ್ಮೆ ಆಗ್ತಾ ಇದ್ದಾರೆ ಇವತ್ತು. ಯಾಕೆಂತಂದರೆ ಅಷ್ಟೊಂದು ಸುಲಭ ಅಲ್ಲ. ವಿಶ್ವ ದಾಖಲೆ ಅನ್ನೋದು ಏನೋ ಕೆಲವರು ಗೊತ್ತಿರುತ್ತೆ, ಹಣ ಕೊಟ್ಟರೆ ಎಲ್ಲ ಸಿಕ್ಬಿಡುತ್ತೆ ಅಂತ. ಖಂಡಿತ ಇಲ್ಲ. ಹಣದ ಹಿಂದೆ ಹೇಳಿದ್ರಲ್ಲ ನೋವು, ನೋವೇ ನಮ್ಮ ಯಶಸ್ಸಿಗೆ ಒಂದು ಮೂಲಾಧಾರ. ಅವರಿಗೆ ನಾವು ವಿಶ್ವ ದಾಖಲೆಯನ್ನು ನೀಡಿ ವಿಶ್ವ ದಾಖಲೆಗೆ ಸೇರ್ಪಡೆಯಾಗುವಂತಹ ಅದ್ಭುತ ಕ್ಷಣಗಳನ್ನು ಸೃಷ್ಟಿ ಮಾಡಿದವರು. ಅವ್ರು ಹೇಳಿದ್ರು, ಸೃಷ್ಟಿ ಮಾಡಿದವ್ರು ನಾವಲ್ಲ, ನೀವಿಲ್ಲ ಅಂತಂದರೆ ಏನು ಅರ್ಥನೇ ಇರಲಿಲ್ಲ. ನಿಮ್ಮಿಂದಾಗಿ ಎಲ್ಲ ನೀವೇ ಇಲ್ಲ ಅಂತ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ವಂದೇ ಮಾತರಂ, ಜೈ ಕರ್ನಾಟಕ.